ಪ್ಯೂರ್ ನಾಟಿ ಅವರೆಕಾಯಿ ತಗೊಂಡೋದ್ರು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ತುಂಬಾ ಫೇಮಸ್ ಅಲ್ಲ ಕೋಲಾರ, ಚಿಂತಾಮಣಿ, ಶ್ರೀನಿವಾಸಪುರ ಈ ಏರಿಯಾ ಎಲ್ಲಾನು ಫುಲ್ ಅವರೆಕಾಯಿ ಸಕ್ಕ ಡಿಮಾಂಡ್ ಇದೆ. ಇದು ಕಡಿಮೆ ಬಂಡವಾಳವನ್ನ ಹಾಕಿ 10 ನಿಂದ 12 ಸಾವಿರ ರೂಪಾಯಿ ಇದ್ರೆ ತೋಟ 1 ಎಕರೆ ಮುಗಿದೋಯ್ತು. ತೋಟ ಮುಗಿದಿತ್ತು. ತೋಟ ಕಡ್ಡಿ ಇದು ಆದ್ರೆ ಒಂದು 15 ಸಾವಿರ ರೂಪಾಯಿ ಇಂದ 20 ಸಾವಿರ ಖರ್ಚು ಬರುತ್ತೆ. ಅದು ದಾರಗಳು ಅವೆಲ್ಲ ತರೋದು. ಇದು ಹಂಗಾದ್ರೆ ಈಗ ಇದು ಟೊಮೊಟೊ ಇದಕ್ಕಿಂದ ಉಣಿರೋ ಈ ಒಂದು ಬೆಡ್ಡಿಂಗ್ ಅಲ್ಲೇನೆ ಈ ಬೀಜ ಉಣ್ಬಿಟ್ಟು ಆಮೇಲೆ ನಾವು ಅವರೇ ಗಿಡನ ರೆಡಿ ಮಾಡಿದ್ದು. ರೆಡಿ ಆದ್ಮೇಲೆ ನಾವು 2 ತಿಂಗಳ ಗಂಟನು ಕಟಿಂಗ್. ಹಂಗಾದ್ರೆ ಇದೇನು ಅಷ್ಟು ಖರ್ಚು ತಗ್ಲಿಲ್ಲ? ನಮ್ಗೆ ರೂಪಾಯಿ ಖರ್ಚು ಬಂದಿಲ್ಲ. ಸೂಪರ್. ಅಂದ್ರೆ ನಾವು ಇನ್ನ 4 ತಿಂಗಳ ಕಟಿಂಗ್ ನಡೆಸ್ತೀರಾ? ಹಂಗಾರೆ ಡಿಮ್ಯಾಂಡ್ ಇರುತ್ತೆ ಸರ್. ಇವಾಗ ತೋಟ ಎಲ್ಲ ಕಡೆ ಬರ್ತಾವೆ, ಹೊಲಗಳು ಅವೆಲ್ಲನು ನಮ್ದು ಇನ್ನ ನಾವು ಮಡ್ಕೊಂತೀವಿ. ಹೌದು, ನಿಜ ನಿಜ. ನೋಡಿ, ಈ ತರ ಪ್ಲಾನ್ ಮಾಡ್ಬೇಕು ರೈತರು. ನಾವು 6 ತಿಂಗಳ ನಾವು ಬೆಳೆ ಹಾಕಿದ್ಮೇಲೆ ಎಷ್ಟು ಕಾಯಿನ ಕಿತ್ತಿದ್ದೀರಾ ಸರ್? ಸುಮಾರು ಇವಾಗ 4 ರಿಂದ 5 ಟನ್ ಕಾಯಿ ಕಿತ್ತಿದ್ರಿ ಮೇಡಮ್. ಸೂಪರ್. 4 ರಿಂದ 5 ಟನ್ ಕಾಯಿ 5 ಟನ್ ಬಂದಿದೆ. ಡೈಲಿ 300 kg ಅಂದ್ರೂ ಕೂಡ ತಿಂಗಳಿಗೆ ಲೆಕ್ಕ ಹಾಕಿ ಮೇಡಮ್. ಹೌದು. ಸೂಪರ್ ಸರ್, ಸೂಪರ್. ನಮ್ಗೆ 9 ಟನ್ ಕಾಯಿ ಲೆಕ್ಕ ಇದೆ. 4 ಟನ್ ಅಂತ 5 ಟನ್ ಅಂತ ಗ್ಯಾರಂಟಿ ಆಗಿದೆ. ಅಂದ್ರೆ ಇವಾಗ ಇದು 1 kg ಎಷ್ಟು ಓಡ್ತಾ ಇದೆ ಈಗ? ಇವಾಗ ಅಂದ್ರೆ ವೇಸ್ಟ್ ಒಂದು ಯಾವ್ದು ಇದ್ರಲ್ಲಿ ಆಗೋದಿಲ್ಲ. ಹಣ್ಣು ಮಾಡಿದ್ರು ದುಡ್ಡೆ. ಇವಾಗ ಲಾಸ್ಟ್ ನಾವು ಹಣ್ಣಕ್ಕೆ ಬಿಟ್ರು ಕೂಡ ಕರೆಕ್ಟ್ ಬೀಜ ಮಾಡ್ತೀರಾ? ಬೀಜ ನಮ್ದು ಏನಿಲ್ಲ ಅಂದ್ರೆ 8 ನಿಂದ 1 ಟನ್ ಕಾಯಿ ಬೀಜ ಮಾಡ್ಕೊಂಡ್ರು ಕೂಡ 60 ನಿಂದ 70 ಸಾವಿರ ರೂಪಾಯಿ ಕಾಸು ಬೀಜದಲ್ಲೇ ಬಂದ್ಬಿಡುತ್ತೆ. ಅದ್ರಲ್ಲೂ ದುಡ್ಡು ಮಾಡ್ತಾರೆ. ಅವರೆಕಾಯಿ, ಒಣಗಿದ ಅವರೆಕಾಯಿ ಸಿಪ್ಪೆ ಹೊಟ್ಟು ಅಂತ ಕರೀತೀರಾ? ಒಂದು 60-70 ಮೂಟೆ ಬಂದ್ರು ಕೂಡ ಮೇಕೆಗಳಿಗೆ ಒಂದು 500 ರೂಪಾಯಿ ಒಂದು ರೇಟ್ ಆದ್ರೂ ಎತ್ಕೊಂಡು ಅದು ಅದ್ರಲ್ಲೂ ದುಡ್ಡು ಮಾಡ್ಬೋದು. ಆಮೇಲೆ ಈ ಅಂಬುಗಳನ್ನೆಲ್ಲ ಕೊಯ್ದು ದನಗಳಿಗೆ ಮೇವು ಹಾಕ್ಬೋದು. ದನಗಳಿಗೆ ಮೇವು. ಇದಂತೂ ಒಂದು ಚೂರು ಏನು ವೇಸ್ಟ್ A to Z ವೇಸ್ಟ್ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬಹಳಷ್ಟು ಜನ ನನಗೆ ಮೆಸೇಜ್ಗಳನ್ನು ಮಾಡ್ತಾ ಇದ್ರಿ, ಕಾಲ್ ಮಾಡಿ ಕೇಳ್ತಾ ಇದ್ರಿ, ಯಾಕೆ ವಿಡಿಯೋಸ್ ಬರ್ತಿಲ್ಲ ಅಂತ ಕೇಳ್ತಿದ್ರಿ. ನಿಜವಾಗ್ಲೂ ಈ ಒಂದು ನಿಮ್ಮ ಸಪೋರ್ಟ್ಗೆ, ಕಾಳಜಿಗೆ ನನ್ನ ಹೃದಯ ತುಂಬಿ ನಾನು ಧನ್ಯವಾದಗಳನ್ನು ನಿಮಗೆ ತಿಳಿಸಲೇಬೇಕು. ನನ್ನ ಚಾನಲ್ನ ಫಾಲೋವರ್ಸ್ ಆಗ್ಬೋದು, ನನ್ನ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ ಅಲ್ಲಿ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಒಂದು ಬೆಳೆಯ ಲಾಭಗಳೇನು, ನಷ್ಟಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಯಾವ ಸೀಸನ್ ಅಲ್ಲಿ ಯಾವ ಬೆಳೆನ ಬೆಳೆದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು ಅಂತ ತಿಳಿಸ್ಕೊಡೋದೇ ನನ್ನ ಚಾನಲ್ನ ಉದ್ದೇಶ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಇವತ್ತು ನಾನು ಯಾವ ಬೆಳೆ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಅವರೆಕಾಯಿ ಬೆಳೆಯ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೀಸನ್ ಬಂತು ಅಂತಂದ್ರೆ ಅವರೆಕಾಯಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಅದರಲ್ಲಿ ಈ ಒಂದು ಅವರೆಕಾಯಿಯಲ್ಲಿ ವಿಧವಾದಂತಹ ಅಡಿಗೆಗಳನ್ನ ಬಡಿಸಿ ಮನೆಯಲ್ಲಿ ಘಮಘಮವಾದಂತಹ ಸುವಾಸನೆಯನ್ನು ಬೀರುವಂತಹ ಅಡಿಗೆಗಳನ್ನ ಮಾಡಿ ಬಡಿಸ್ತಾರೆ. ಈ ಒಂದು ಅವರೆಕಾಯಿಗೆ ಸಪ್ರೇಟ್ ಒಂದು ಫ್ಯಾನ್ ಬೇಸೇ ಇದೆ ಅಂತ ಹೇಳ್ಬೋದು. ಈ ಒಂದು ಅವರೆಕಾಯಿಯ ಒಂದು ಬೆಳೆಯ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ಕಡಿಮೆ ಬಂಡವಾಳವನ್ನು ಹೂಳಿ ಹೆಚ್ಚು ಲಾಭವನ್ನು ಗಳಿಸಬಹುದಾದಂತಹ ಬೆಳೆ ಅಂದ್ರೆ ಇದೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆ ರೈತರಿದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಈ ಒಂದು ಬೆಳೆ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರೇನು? ತಲಗುಂದ, ಕೋಲಾರ ತಾಲೂಕು ಜಿಲ್ಲೆ. ಕೋಲಾರ ಜಿಲ್ಲೆ ತಲಗುಂದ. ಸೂಪರ್ ಸರ್. ಸರ್, ಇದು ನೀವು ಅವರೇ ಬೆಳೆ ತೋಟ ತುಂಬಾ ಅದ್ಭುತವಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ತರ ಬಳ್ಳಿನಲ್ಲಿ ಗಿಡ ಎಲ್ಲ ಹಾಕಿ. 3 ವರ್ಷದಿಂದ ನಾವು ಇದೇ ಕೂಲರ್ 3 ವರ್ಷದಿಂದ ನೀವು ಅವರೇ ಗಿಡನೇ ಬೆಳಿತೀರಿ. ತರಕಾರಿನೂ ಬೆಳಿತೀರಿ. ಮೂಲತಃ ರೈತಾಪಿ ಕುಟುಂಬದವರೇನಾ? ರೈತಾಪಿ ಕುಟುಂಬದವರೇ. ಓಕೆ. ಯಾವ ರೀತಿಯಾದಂತಹ ಬೆಳೆಗಳನ್ನ ಬೆಳಿತೀರಾ ಸರ್ ನೀವು? ನಾವು ರಾಗಿ, ಜೋಳ, ಟೊಮೊಟೊ, ಆಲೂಗಡ್ಡೆ, ಬೀನ್ಸು ಎಲ್ಲ ತರಕಾರಿ ಬೆಳಿತೀರಿ. ಸೂಪರ್ ಸರ್. ಅಂದ್ರೆ ನೀವು ಅವರೇ ಬೆಳೆನ ನೀವೇ ಸ್ಟಾರ್ಟ್ ಮಾಡಿದ್ದ ಇಲ್ಲ ಮೂಲತಃ ನೀವು ಮೊದಲಿಂದ ಮಾಡಿದ್ರು? ಅವರು ಈ ಟೈಪ್ ಮಾಡಿಲ್ಲ, ನಾವು ಈ ಟೈಪ್ ನಿಂದ ನಾವು ಮಾಡಿದ್ವಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಷ್ಟು ಹೈಟ್ ಆಗಿ ಈ ಚಿಕ್ಕಡಿ ಗಿಡನ ನಾನು ನೋಡಿದೀನಿ. ಈ ತರ ನೀವು ಬಳ್ಳಿ ನಾವು ಎನಿ ಟೈಮ್ ಇದೆ ನಾವು ಇದೇ ತರ ಪ್ರೊಸೀಜರ್ ಫಾಲೋ ಮಾಡ್ತೀರಾ? ಶೂಲ ಇದು ಮಾರ್ನಮ್ಮಿ ಹಬ್ಬ ತೀರಿದ 15 ದಿವಸಕ್ಕೆ ನಾವು ತೋಟ ರೆಡಿ ಮಾಡ್ತೀರಾ. ಆಮೇಲೆ 2 ತಿಂಗಳಿಗೆ ಕಟಿಂಗ್ ಸ್ಟಾರ್ಟ್ ಆದ್ರೆ 5 ತಿಂಗಳ ಕಟಿಂಗ್ ಕೊಯ್ತೀರಿ. 3 ವರ್ಷದಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ರಿ. ಇವಾಗ ನಮ್ಮ ಜೊತೆಗೆ ನಮ್ಮ ರೈತರು ಒಂದು ಅಷ್ಟು ಜನ ರೆಡಿ ಮಾಡಿದ್ದಾರೆ ಇವಾಗ. ಹೌದಾ? ಅವರು ಬೆಳಿತಾ ಇದಾರೆ ನಿಮ್ಮನ್ನ ನೋಡ್ಕೊಂಡು ಅವರು ಬೆಳಿತಾ ಇದ್ದಾರೆ. ಅವರೆಕಾಯಿನ ಬೆಳಿತಾ ಇದ್ದಾರೆ. ಅವರೆಕಾಯಿ ಬೆಳಿತಾವ್ರೆ, ಅವರು ಸಕ್ಸಸ್ ಆಗಿದೆ. ಸೂಪರ್ ಸೂಪರ್ ಸರ್, ಸೂಪರ್. ಇವಾಗ ನೀವು ಈ ಅವರೇ ಗಿಡನ ಹಾಕಿದಿರಲ್ಲ, ಇದು ನೀವು ಎಷ್ಟು ತಿಂಗಳ ಬೆಳೆ ಅಂತ ಸರ್ ಇದು? ಇದು ಕಂಟಿನ್ಯೂ ಮಾಡಿದ್ರೆ 10 ತಿಂಗಳು ಇರುತ್ತೆ. 10 ತಿಂಗಳ ಬೆಳೆ ಇದು. 10 ತಿಂಗಳು 2 ತಿಂಗಳು ಕಟಿಂಗ್ ಬಂದ್ರೆ 8 ತಿಂಗಳು ನಾವು ಕಟಿಂಗ್ ಮಾಡ್ತೀರಾ. ಕಟಿಂಗ್ ಅಂದ್ರೆ ಇದು ಕಾಯಿ ಕೀಳ್ತೀರಾ. ಇದು ಇಷ್ಟತ್ರ ಬೆಳೆದಿದೆಯಲ್ಲ, ನಿಮ್ ಕೀಳೋದಕ್ಕೆ ಏನಾದ್ರು ಸ್ವಲ್ಪ ನಾವು ಇವಾಕೊಂಡು ಕೀಳ್ತೀರಿ. ಚೇರ್ಗಳು ಹಾಕೊಂಡು ಕೀಳ್ತೀರಿ. ಕಾಯಿ ನಾವು ಇನ್ನೂ ಗಿಡ ಡೆವಲಪ್ಮೆಂಟ್ ಬರಕ್ ತಿರ್ಗಾ ಗೊಬ್ಬರಗಳು ಅದೆಲ್ಲ ಬಿಡ್ತೀರಿ, ಕೊಡ್ತಾ ಇರ್ತೀರಿ.
8 ತಿಂಗಳಂದ್ರೆ ನಾವು ಕಟಿಂಗ್ ಅಂತ ಮಾಡ್ತಾ ಇದ್ದೀರಾ ಸರ್. ಇವಾಗ ನೀವು ಇದು ಅವರೇ ಗಿಡನ ಎಷ್ಟು ಎಕರೆಗೆ ಹಾಕಿದ್ದೀರಾ? 1 ಎಕರೆ ಇದೆ ಮೇಡಮ್. 1 ಎಕರೆ. ಇದು ಕಂಪ್ಲೀಟ್ ಆಗಿ 1 ಎಕರೆ ಅವರೇ ಗಿಡನ 1 ಎಕರೆ ಅವರೇ ಗಿಡ ಇದೆ. ಸೂಪರ್ ಸರ್. ನಾನು ಹಳ್ಳಿ ಕಡೆ ನೋಡಿದೀನಿ, ರಾಗಿ ಜೊತೆ ಒಂದೊಂದ್ ಸಾಲುಗಳಲ್ಲಿ ಅದು ರಾಗಿ ಜೊತೆಯಲ್ಲಿ ಹಾಕಿದ್ರೆ ಯಗ್ಣ ಅವು ಒಯ್ದಾಗ್ತಾವ, ತಿನ್ನೋ ಕಾಯಿ ಫಸಲು ಬರಲ್ಲ. ಇದು ಏನಿಲ್ಲ ಅಂದ್ರೂ ಕಡಿಗೆ ಬರೋಕ ಇದು ಒಂದು ಬೆಳೆ ತರಾನೇ ಬೆಳಿತಾ ಇದ್ದೀರಾ ಆರಾಮಾಗಿ. ಒಂದು 50 ನಿಂದ 40 ನಿಂದ 50 ಟನ್ ಅಂತೂ ಗ್ಯಾರಂಟಿ ಬರುತ್ತೆ ಕಡಿಗೆ ಕಟಿಂಗ್ ಆಗೋ. ಪ್ಯೂರ್ ನಾಟಿ ಅವರೆಕಾಯಿ ಇದು. ಪ್ಯೂರ್ ನಾಟಿ ಅವರೆಕಾಯಿ ತಗೊಂಡ್ ಹೋದ್ರು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ತುಂಬಾ ಫೇಮಸ್ ಅಲ್ವಾ ಸರ್ ಅವರೆಕಾಯಿ ಅಂದ್ರೆ? ತುಂಬಾ ಫೇಮಸ್. ಕೋಲಾರ, ಚಿಂತಾಮಣಿ ಅಂದ್ರೆ ಅವರೆಕಾಯಿ. ಕೋಲಾರ, ಚಿಂತಾಮಣಿ, ಶ್ರೀನಿವಾಸಪುರ ಈ ಏರಿಯಾ ಎಲ್ಲಾನು ಫುಲ್ ಅವರೆಕಾಯಿ ಸಕ್ಕ ಡಿಮ್ಯಾಂಡ್ ಇದೆ. ಸೂಪರ್ ಸರ್. ಅಂದ್ರೆ ಇವಾಗ ಇದು ನೀವು 1 ಎಕರೆಗೆ ಹಾಕಿದೀನಿ ಅಂದ್ರಿ, ತುಂಬಾ ಚೆನ್ನಾಗಿದೆ, ಫಸಲೆಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ದಿವಸಕ್ಕೊಂದ್ಸಲ ಕೀಳ್ತೀರಾ? ನಾವು ಡೈಲಿ ಕೀಳ್ತೀವಿ ಸರ್. ಡೈಲಿ 200 ನಿಂದ 300 ಕೆಜಿ ಕೀಳ್ತೀವಿ. 200 ಇಂದ 300 ಕೆಜಿ ಕೀಳ್ತೀರಾ? ಯಾರು ನೀವು? ನಮ್ಮ ಫ್ಯಾಮಿಲಿ ಮಾತ್ರನೇ. ಲೇಬರ್ ಯಾರು ಇಲ್ಲ? ನೀವೇ ನಾವೇ ಆ ಖರ್ಚು ನೀವೇ ಉಳಿತಾಯ ಮಾಡ್ತಾ ಇದ್ದೀರಾ? ನಾವೇ ಉಳಿತಾಯ. ನಮ್ದು ಇದಿತ್ತದಲ್ಲ ಮೇಡಮ್. ಹೌದೌದು. ನಾವು ಯಾರಕನ್ನ ಬೇಕಾದ್ರೆ ಕೇಳಿದ್ರೆ ನಾವು ಬೀಜ ಕೊಡ್ತಾ ಇದ್ರಿ ತೋಟದಲ್ಲಿ. ಏನೋ ಬೇಕಾಗಿ ಇದು ಬಂದ್ರೆ ನಾವು ಬೀಜ ಕೊಡ್ತೀವಿ. ಬೀಜ ಕೊಡ್ತೀರಾ? ಬೆಳೆ ಅಂದ್ರೆ ಕಡ್ಡಿ ಮಾಡಿ ಇದ್ ಮಾಡ್ಬೇಕು ತೋಟದಲ್ಲಿ, ಚೆನ್ನಾಗಿ ಮಾಡ್ಕೊಂಡು ಅವ್ರು ಸಂಪಾದನೆ ಮಾಡ್ಬೋದು. ಅಂದ್ರೆ ಸರ್ ನೀವು ಡೈರೆಕ್ಟ್ ಆಗಿ ಒಣ ಬೀಜನೇ ಉಣ್ತೀರಾ ಇಲ್ಲ ನೆನ್ಸ್ಬಿಟ್ಟು ಇಲ್ಲ, ಒಣ ಬೀಜನೇ ಉಣ್ತೀರಾ? ಉಣ್ತೀರಿ. ಉಣ್ಬಿಟ್ಟು ನಾವು ಇದ್ ಮಾಡ್ತೀರಾ. ಇವಾಗ ಓಕೆ, ನಮ್ಮ ರೈತರಿಗೆ ಇದೊಂದು ಮಾಹಿತಿ. ಇದು ಕಡಿಮೆ ಬಂಡವಾಳವನ್ನ ಹಾಕಿ 10 ನಿಂದ 12 ಸಾವಿರ ರೂಪಾಯಿ ಇದ್ರೆ ತೋಟ 1 ಎಕರೆ ಮುಗಿದೋಯ್ತು. ತೋಟ ಮುಗಿದ ತೋಟ. ಕಡ್ಡಿ ಇದು ಆದ್ರೆ ಒಂದು 15 ಸಾವಿರ ರೂಪಾಯಿ ಇಂದ 20 ಸಾವಿರ ಖರ್ಚು ಬರುತ್ತೆ. ಅದು ದಾರಗಳು ಅವೆಲ್ಲ ತರೋದ್ರಿಂದ ನಾವು 1 ಎಕರೆಗೆ ಈ ಒಂದು ಅವರೇ ಬೆಳೆಯನ್ನ ಬೆಳಿಲಿಕ್ಕೆ ಒಂದ್ 20 ಸಾವಿರ ರೂಪಾಯಿ ಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಅಷ್ಟೇ. ಫಸ್ಟ್ ಹೆಂಗ್ ಕ್ರಮ ತಗೋತೀರಾ ಸರ್? ಫಸ್ಟ್ ಉಳುಮೆ ಮಾಡ್ತೀರಾ? ಉಳುಮೆ ಮಾಡ್ಬಿಟ್ಟು ನಾವು ಟೊಮಾಟೊ ಉಣಿದ್ರಿ, ಉಣ್ಬಿಟ್ಟು ಆದ್ಮೇಲೆ 2ನೇ ಕೊಯ್ಲು ಬೀನ್ಸ್ ಉಣಿದ್ರಿ, 3ನೇ ಕೊಯ್ಲು ನಾವು ಇದ್ ಮಾಡಿದ್ರಿ. ಇವಾಗ ಅದು 4 ತಿಂಗಳಾಗಿದೆ. ಇವಾಗ ಇನ್ನು 4 ತಿಂಗಳು ಕಟಿಂಗ್ ಆಗುತ್ತೆ. ಏನಿಲ್ಲ ಅಂದ್ರೆ 1 ತಿಂಗಳಿಗೆ ಸುಮಾರು 4 ನಿಂದ 5 ಟನ್ ಬರುತ್ತೆ. ನಾವೇ ಸ್ವಂತ ಬೀಜ. ಲೋಕಲ್ ಬೀಜನಾ ಇಲ್ಲ ಹೈಬ್ರಿಡ್? ಲೋಕಲ್ ಬೀಜನೇ. ಅಂದ್ರೆ ನೀವು ಬೆಳೆದಿದ್ದೀರಾ, ಇದನ್ನ ನೀವೇ ಒಣಗಿಸಿ ನೆಕ್ಸ್ಟ್ ಬೆಳೆ ನೀವೇ ರೆಡಿ ಮಾಡ್ಕೊತೀರಾ? ನಾವೇ ಬೆಳೆಗೆ ರೆಡಿ ಮಾಡ್ಕೊ. ಪರವಾಗಿಲ್ಲ. ಹಂಗಾರೆ ನೀವು ನರ್ಸರಿಗೆಲ್ಲ ಹೋಗಲ್ಲ, ಸಾಮಾನ್ಯವಾಗಿ ಲೋಕಲ್ ಬೀಜನೇ ಹಾಕ್ತಾರೆ. ಲೋಕಲ್ ಬೀಜನೇ ಹಾಕಿದ್ರಿ. ನಾವು ಹೈಬ್ರಿಡ್ ಅವೆಲ್ಲಾನು ಕಾಯಿ ಚೆನ್ನಾಗ್ ಬರಲ್ಲ. ನಮ್ಮ ಸ್ವಂತ ಬೀಜ ಮಾಡಿ ನಾವು ಕೋಲ್ಡ್ ಹಾಕಿ ನಾವು ವರ್ಷ ಮಡಗಿರ್ತೀರಿ. ವರ್ಷ ಆದ್ಮೇಲೆ ಓಪನ್ ಮಾಡಿ ಇದ್ ಮಾಡ್ತೀವಿ. ಇದು ಇಷ್ಟು ಚೆನ್ನಾಗಿ ಫಸಲು ಬರ್ಲಿಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮಗಳು? ನಾವು 5ನೇ ಎಲೆಯಲ್ಲಿ 2 ಸಲ ಉಳಿಸ್ತೀರಿ. ಉಳಿಸ್ಬಿಟ್ಟು ಆದ್ಮೇಲೆ 5 ಲೋಡ್ನಿಂದ 6 ಲೋಡ್ ಗೊಬ್ಬರ ಹೊಡಿತೀರಿ. ತಿಪ್ಪೆ ಮಾಮೂಲಿ ನಮ್ ಗೊಬ್ಬರನೇ ಹೊಡಿತೀರಿ. ಹೊಡೆದ್ಬಿಟ್ಟು ಸಾಲು ಮಾಡ್ತೀರಾ? ಇವಾಗ ಇದು ಎಷ್ಟಿಂದ ಎಷ್ಟು ಅಡಿಗೆ 6 ಅಡಿನಿಂದ 6 ಅಡಿಗೆ ಹಾಕಿರೋದು. ಹಾಕ್ಬಿಟ್ಟು ಪೇಪರ್ 6 ಅಡಿ ಗ್ಯಾಪ್ ಬೇಕು. 6 ಅಡಿ ಗ್ಯಾಪ್ ಬೇಕು ಓಡಾಡಕ. 6 ಅಡಿ ಆದ್ಮೇಲೆ ಪೇಪರ್ ಹಾಕ್ಬಿಟ್ಟು ನಾವು ಟೊಮಾಟೊ ಉಣ್ತೀರಿ. ಟೊಮಾಟೊ ಉಣಿದಾದ್ಮೇಲೆ ಫಸಲು ಎಲ್ಲ ಕಟಿಂಗ್ ಆದ್ಮೇಲೆ ಅದಕ್ಕೆ ಗಿಡ ಎಲ್ಲ ಕಟಿಂಗ್ ಹಾಕ್ಬಿಟ್ಟು ಇದು. ಹಂಗಾದ್ರೆ ಈಗ ಇದು ಟೊಮೊಟೊ ಇದಕ್ಕಿಂದ ಉಣಿರೋ ಈ ಒಂದು ಬೆಡ್ಡಿಂಗ್ ಅಲ್ಲೇನೆ ಈ ಬೀಜ ಉಣ್ಬಿಟ್ಟು ಆಮೇಲೆ ನಾವು ಅವರೇ ಗಿಡನ ರೆಡಿ ಮಾಡಿದ್ದು. ರೆಡಿ ಆದ್ಮೇಲೆ ನಾವು 2 ತಿಂಗಳ ಗಂಟನು ಕಟಿಂಗ್. ಹಂಗಾದ್ರೆ ಇದೇನು ಅಷ್ಟು ಖರ್ಚು ತಗ್ಲಿಲ್ಲ? ಹಂಗಾದ್ರೆ ನಮ್ಗೆ ರೂಪಾಯಿ ಖರ್ಚು ಬಂದಿಲ್ಲ. ಸೂಪರ್ ಸರ್. ಹಂಗಾದ್ರೆ ಇವಾಗ ನೀವು ಹಿಂದೆ ಹಾಕಿರೋ ಟೊಮೊಟೊ ಹಾಕಿರೋ ಬೆಳೆಗೆ ಟೊಮಾಟೋನು 2.5 ರಿಂದ 3 ಲಕ್ಷ ರೂಪಾಯಿ ಕಾಸು ಆಯ್ತು. ಸೂಪರ್. ಹಾಗೆ ಆಮೇಲೆ ನಾವು ಬೀಜ ತಂದು ನಮ್ಮ ಸ್ವಂತ ಬೀಜನೇ ತಂದು ಉಣಿ ರೆಡಿ ಮಾಡಿದ್ವಿ. ನಿಮ್ಮ ರೆಡಿ ಮಾಡಿ. ಹಂಗಾದ್ರೆ ಈ ಒಂದು ಬಿಡ್ಡಿಂಗ್ ಎಲ್ಲ ಏನು ಖರ್ಚೆ ಮಾಡಿಲ್ಲ ನಾವು. ಅದೇ ಅಲ್ಲಿ ನಮ್ಗೆ ಡೈಲಿ 300-400 ಕೆಜಿ ಸಿಗುತ್ತದೆ ಡೈಲಿ. ಅಂದ್ರೂ ಮೊನ್ನೆ ಒಂದ್ ಟೈಮಲ್ಲಿ 60 ರೂಪಾಯಿನಿಂದ 70 ರೂಪಾಯಿ ಇತ್ತು. ಓಡಿತು 1 ತಿಂಗಳೆಲ್ಲ ಓಡಿತು. ಇವಾಗ 50 ರೂಪಾಯಿನಿಂದ ಓಡ್ತಾ ಇದೆ. ಇನ್ನ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಅದು ಹೇಳಕ್ ಆಗಲ್ಲ. ಅಂದ್ರೆ ನಾವು ಇನ್ನ 4 ತಿಂಗಳ ಕಟಿಂಗ್ ನಡೆಸ್ತೀರಾ? ಹಂಗಾರೆ ಡಿಮ್ಯಾಂಡ್ ಇರುತ್ತೆ ಸರ್. ಇವಾಗ ತೋಟ ಎಲ್ಲ ಕಡೆ ಬರ್ತಾವೆ ಹೊಲಗಳು ಅವೆಲ್ಲನು. ನಮ್ದು ಇನ್ನ ನಾವು ಮಡ್ಕೊಂತೀವಿ. ಹೌದು, ನಿಜ ನಿಜ. ನೋಡಿ, ಈ ತರ ಪ್ಲಾನ್ ಮಾಡ್ಬೇಕು ರೈತರು. ನಾವು 6 ತಿಂಗಳ ನಾವು ಬೆಳೆ ಹಾಕಿದ್ಮೇಲೆ 6 ತಿಂಗಳು ನಾವು ತೋಟಗಳು ಏನು ಕ್ಲೀನ್ ಮಾಡಲ್ಲ ಮೇಡಮ್. 6 ತಿಂಗಳು ಆದ್ಮೇಲೆ ನಾವು ತೋಟ ಇದ್ ಮಾಡ್ತೀವಿ. ಅಂದ್ರೆ ಇವಾಗ ಇದು ಹಾಕಿ ಇದು ಎಷ್ಟು ದಿನ ಆಯ್ತು ಸರ್? ಇದು ಹಾಕಿ ಇವಾಗ 4 ತಿಂಗಳಲ್ಲಿ ನಡೀತಾ ಇದೆ ಮೇಡಮ್. 2 ತಿಂಗಳು ಕಟಿಂಗ್ ಆಗ್ಬಿಟ್ಟಿದೆ. ಕಟಿಂಗ್ ಆಗಿದೆ. 2 ತಿಂಗಳಿಂದ ಕಟಿಂಗ್ ನಡೀತಾ ಇದೆ. ಇವಾಗ ನೀವು ಬೀಜ ಉಣಿದ್ದು ಎಷ್ಟು ದಿವಸಕ್ಕೆ ಫಸಲು ಬರಕ್ ಸ್ಟಾರ್ಟ್ ಆಗುತ್ತೆ ಸರ್? ತಿಂಗಳ ಮ್ಯಾಗ 18 ದಿವಸಕ್ಕೆ ಬರುತ್ತೆ ಮೇಡಮ್. ತಿಂಗಳ ಮೇಲೆ 18 ದಿವಸಕ್ಕೆ ಫಸಲು ಬರಕ್ ಸ್ಟಾರ್ಟ್ ಆಗುತ್ತೆ.
ಆದ್ಮೇಲೆ ನಾವು ದಿನ ನಾವು 300 kg ಕಾಯಿ ಕೀಳ್ತೀರಿ. ದಿನ ಕೀಳ್ತಾ ಇದ್ದೀರಾ? ದಿನ ಇವತ್ತು ಮಾತ್ರ ಬಿಟ್ಟಿದ್ರಿ ಅಷ್ಟೇ ತೋಟದಲ್ಲಿ. ಇಲ್ಲಿವರೆಗೂ ಎಷ್ಟು ಕಾಯಿನ ಕಿತ್ತಿದ್ದೀರಾ ಸರ್? ಸುಮಾರು ಇವಾಗ 4 ಟನ್ನಿಂದ 5 ಟನ್ ಕಾಯಿ ಕಿತ್ತಿದ್ರಿ ಮೇಡಮ್. ಸೂಪರ್. 4 ರಿಂದ 5 ಟನ್ ಕಾಯಿ 5 ಟನ್ ಬಂದಿದೆ. ಡೈಲಿ 300 kg ಅಂದ್ರೂ ಕೂಡ ತಿಂಗಳಿಗೆ ಲೆಕ್ಕ ಹಾಕಿ ಮೇಡಮ್. ಹೌದು. ಸೂಪರ್ ಸರ್, ಸೂಪರ್. ನಮ್ಗೆ 9 ಟನ್ ಕಾಯಿ ಲೆಕ್ಕ ಇದೆ. 4 ಟನ್ ಅಂತ 5 ಟನ್ ಅಂತ ಗ್ಯಾರಂಟಿ ಆಗಿದೆ. ಅಂದ್ರೆ ಇವಾಗ ಇದು 1 kg ಎಷ್ಟು ಓಡ್ತಾ ಇದೆ ಈಗ? ಇವಾಗ ನಮ್ಗೆ 50 ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ. 50 ರೂಪಾಯಿ ತೋಟದಲ್ಲೇ 50 ರೂಪಾಯಿ. ತೋಟದಲ್ಲಿ ಅವರೇ ಎತ್ಕೊಂಡು ಹೋಗ್ತಾರೆ. 50 ರೂಪಾಯಿ ಕೊಡ್ತಾ ಇದ್ದಾರೆ. ಸೂಪರ್ ಸರ್. ಅಂದ್ರೆ ನೀವು ಇದು ಕಾಯಿ ಕಟ್ ಮಾಡಿ ಎಲ್ಲಿ ಹಾಕ್ತೀರಾ ನೀವು? ನಾವು ಅಂಗಡಿಗಳಿಗೆ ಇಲ್ಲೇ ಲೋಕಲ್ಲೇ ತೂಕ ಹಾಕೊಂಡು ಹೋಗ್ತಾರೆ. ಇಲ್ಲೇ ಬಂದು ತೋಟದ ತೂಕ ಹಾಕೊಂಡು ಹೋಗ್ತಾರೆ. ಅಂದ್ರೆ ಏನು ಒಬ್ಬೊಬ್ರು ಒಂದೊಂದು ಒಬ್ರು 200 kg 205 kg ಎತ್ಕೊಂಡು ಹೋಗ್ತಾರೆ, ತಗೊಂಡ್ ಹೋಗ್ತಾರೆ. ಅವರು ಲೋಕಲ್ ಅಂಗಡಿಗಳಲ್ಲಿ ಸೇಲ್ ಮಾಡ್ಕೊಂತಾರೆ. ನಾವು ಯಾರನ್ನ ಬೀಜ ಬೇಕಾದ್ರೆ ಕೇಳಿದ್ರೆ ನಾವು ಬೀಜ ಕೊಡ್ತೀರಾ? ಬೀಜನೂ ಕೊಡ್ತಾ ಇದ್ದೀರಾ? ಅಲ್ಲ, ನಾವೇನೋ ಏನೋ ಮಾಡ್ಲಿ ತೋಟ ಅಂತ ಹೇಳ್ಬಿಟ್ಟು ನಾವು ಬೀಜ ಕೊಡ್ತಾ ಇದ್ರಿ. ನಾವ್ 2 ತಿಂಗಳ ಬಿಟ್ಬಿಟ್ರು ಕೂಡ ನಾವು ಕಿತ್ಕೊಂಡು ನಮ್ಗೂ ತಿರ್ಗಾ 7 ರಿಂದ 8 ಟನ್ 1 ಟನ್ ಬೀಜ ಬರುತ್ತೆ. ಏನಿಲ್ಲ ಅಂದ್ರೆ 60 ರಿಂದ 70 ರೂಪಾಯಿ ರೇಟ್ ಇರುತ್ತೆ. ಬಿತ್ತನೆಗೂ ಬಿಡ್ತೀರಾ ನೀವು? ಬಿತ್ತನೆ ಇದು ನೋಡಿ, ಇದೆಲ್ಲ ವೇಸ್ಟ್ ಮೇಡಮ್. ಇದೆಲ್ಲ ನೀವು ಬಿತ್ತನೆಗೆ ಬಿಟ್ಟಿರೋದೇ ಒಣಕಾಯಿ ಇದು. ಸ್ನೇಹಿತರೆ, ಇವರು ನಮ್ಮ ರೈತರ ಹೆಂಗಂದ್ರೆ ನೋಡಿ, ಇದು ಇಷ್ಟು ಚೆನ್ನಾಗಿ ಫಸಲು ಬಂದಿದೆಯಲ್ಲ, ಇನ್ನೇನ್ ಕೊನೆ ಆಗತ್ತೆ ಅನ್ನೋ ಒಂದು ಟೈಮ್ ಬಂದಾಗ ಇವ್ರ ಈ ತರ ಬಿತ್ತನೆಗೆ ಬಿಡ್ತಾರೆ. ಇದು ತುಂಬಾ ಕಾಯಿ ನೋಡಿ, ತುಂಬಾ ಡ್ರೈ ಮಾಡಿ ಇದನ್ನ ನೋಡಿ ಮೇಡಮ್ ಆಲ್ರೆಡಿ. ಹೌದು, ಇದನ್ನ ಒಣಗಿಸಿ ನಾವು ರೈತರಿಗಾದ್ರೂ ಇದ್ ಮಾಡ್ತೀರಿ. ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ವರ್ಷದ ಬೀಜ ನೋಡಿ ಇವರೇ ರೆಡಿ ಮಾಡ್ಕೋತಾರೆ. ನಾವೇ ರೆಡಿ ಮಾಡ್ಕೊಂಡು ಬೀಜನು ಬೇಕಾದವ್ರಿಗೆ ಕೊಡ್ತೀರಿ. ನಾವು ಬೇಜಾನ್ ತೋಟಗಳು ಕೊಟ್ಟಿದ್ರಿ. ತೋಟಗಳು ಚೆನ್ನಾಗಿ ಬಂದಿದೆ. ನಿನ್ನೆ ನೋಡಿ, ನಮ್ಮೂರ ಹತ್ರ ನಮ್ಮೂರಿಗೆ ಕೊಟ್ಟಿದ್ದು ನಿನ್ನೆ ಒಂದೇ ದಿನ 4 ಟನ್ ಸಿಕ್ಕಿದೆ. ಹೌದಾ? ಎಷ್ಟು ಎಕರೆ ಹಾಕಿದ್ರು ಸರ್? ಅದು 1 ಎಕರೆ. ಸೂಪರ್. ಒಳ್ಳೆ ಬೆಳೆ, ಬಂಪರ್ ಬೆಳೆ. ಅದು ಬೆಳೆಗಳು ಚೆನ್ನಾಗಿ ಬಂದಿದೆ. ಅಂದ್ರೆ ಇವಾಗ ನೋಡಿ, ನೀವು ಇನ್ನೂ ಕಾಯಿ ಇದೆ. ಇವಾಗ ಆಲ್ರೆಡಿ ಸಂಕ್ರಾಂತಿ ಮುಗೀತು, ಸೀಸನ್ ಎಂಡ್ ಅಂತಾರೆ. ಇವಾಗ ಸೀಸನ್ ನಮ್ಗೆ ಉಗಾದಿ ಗಂಟ ನಾವು ಸೀಸನ್ ಎಂಡ್ ಮಾಡಲ್ಲ ನೀವು. ಹೌದು, ಉಗಾದಿ ಲಾಸ್ಟ್ ಮಾಡ್ತೀವಿ ಮೇಡಮ್. ಅದರಿಂದ ನಾವು ಕಾಯಿ ಇದನ್ನ ಮಾಡಿ ಇದನ್ನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇನ್ಮೇಲೆ. ಡಿಮ್ಯಾಂಡ್ ಅಂದ್ರೆ ಇವಾಗ 50 ರೂಪಾಯಿ ರೇಟ್ ಆದ್ರೂ ಕೂಡ ನಮ್ಗಿನ್ನ 2.5 ರಿಂದ 3 ಲಕ್ಷ ರೂಪಾಯಿ ಕಾಸ ಇದೆ. ಹೌದು. ಹೈನುಗಾರಿಕೆ ಬೇರೆ ಅದ್ರಲ್ಲಿ ಇದೆ ಅನ್ನೋದೇನಿಲ್ಲ. ಹೈನುಗಾರಿಕೆ ಕೂಡ ಡೈಲಿ ಮಾಡ್ತಾ ಇದ್ದೀರಾ? 50 ಲೀಟರ್ ಹಾಲು ಹಾಕ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರ, ಹೈನುಗಾರಿಕೆ ಮಾಡ್ತಾರೆ, ಈ ಕಡೆ ಅಗ್ರಿಕಲ್ಚರ್ ಮಾಡ್ತಾರೆ, ವಿಧವಾದಂತಹ ಬೆಳೆಗಳನ್ನ ನಾವು ಜೋಳ ರಾಗಿ ಎಲ್ಲ ಬೆಳಿತೀರಾ? ಅದರ ತರಕಾರಿಗಳನ್ನು ಬೆಳಿತೀರಾ? ಹಸು ಎಲ್ಲ ಇದೆ ಹಂಗಾದ್ರೆ? 30 ಮೂಟೆ ರಾಗಿ ಬೆಳ್ಕೊಂಡಿದ್ದೀರಿ. ನಮ್ಗಾಗಷ್ಟ ಇದ್ ಮಾಡಿ ನಾವು ಇದ್ ಮಾಡ್ದೆ. ಅದ್ಭುತ ಜೀವನ ಸ್ನೇಹಿತರೆ, ರೈತರ ಜೀವನನೇ ಅದ್ಭುತ. ಸರಿ, ಈಗ ನಾವು ಡೈಲಿ ಏನಿಲ್ಲ ಅಂದ್ರೂ ತಿಂಗಳಿಗೆ 50 ನಿಂದ 70 ಸಾವಿರ ರೂಪಾಯಿ ಕಾಸು ಮಾಡ್ತೀರಾ? ತಿಂಗಳಿಗೆ 70 ಸಾವಿರ ರೂಪಾಯಿ ಕಾಸು ಬದಿ. ಸೂಪರ್. ಎಲ್ಲಾ ಖರ್ಚುಗಳೆಲ್ಲ ಎಲ್ಲ ಹಸುಗಳು 60 ಸಾವಿರ ರೂಪಾಯಿ ದುಡಿತಾವೆ ತಿಂಗಳಿಗೆ. ತೋಟದಲ್ಲಿ ಹಸುಗಳ ಬಂಡವಾಳ ಹಾಕಿ ಅಲ್ಲಿ ತೋಟದಲ್ಲಿ ಏನಿಲ್ಲ ಅಂದ್ರೆ 50 ಸಾವಿರ ರೂಪಾಯಿ. ಇದೆಲ್ಲ ಯಾರು ಸರ್? ನೀವೇ ನೋಡಿ, ನಿಮ್ಮ ಮನೆಯವರೆಲ್ಲ? ನಮ್ಮ ಮನೆ ಫ್ಯಾಮಿಲಿನೇ ಇರೋದು 4 ಜನ. 4 ಜನ ನಾವು ನೋಡ್ಕೊಂತೀವಿ. ಬೆಳಗ್ಗೆಯಿಂದ ಒಂದು 10 ಗಂಟೆವರೆಗೂ ಇದು ಕೆಲಸ ಮಾಡ್ಬಿಟ್ಟು ನಾವು ಆಮೇಲೆ ಹಸುಗಳಿಗೆ ಮೇವು ಅದೆಲ್ಲ ಇದ್ ಮಾಡ್ತೀವಿ. ಈ ಒಂದು ಅವರೇ ಬೆಳೆ ಬೆಳಿಲಿಕ್ಕೆ ಯಾವ ಒಂದು ಮಣ್ಣು ಸೂಕ್ತ, ಯಾವ ಭೂಮಿ ಸೂಕ್ತ ಅಂತ? ಭೂಮಿ ಎಲ್ಲ ಒಂದು ನೀರು ಜಾಸ್ತಿ ಜೋಕ ಜಾಗಗಳಲ್ಲಿ ಹಾಕೊಂಡು. ಅಂದ್ರೆ ಜಾಸ್ತಿ ತೇವಾಂಶ ಜಾಸ್ತಿ ಇರಬಾರ್ದು. 7 ದಿವಸದಿಂದ ಎಲ್ಲ ಗಿಡ ಜೋಲ್ ಹಾಕುತ್ತೆ. 5 ದಿವಸಕ್ಕೆ ಮಳೆ ಜಾಸ್ತಿ ಆಯ್ತಂದ್ರೆ ಜೋಲ್ ಹಾಕುತ್ತೆ ಗಿಡ. ಅಂದ್ರೆ ನೀರು ಕಮ್ಮಿ ತಗೊಳುತ್ತೆ. ನೀರು ಕಮ್ಮಿ ಬೇಕು. ವಾರಕ್ಕೆ 1 ತಡೆ ನೀರು ಅಷ್ಟೇ. ಡ್ರಿಪ್ ಇರಿಗೇಷನ್ ಅಲ್ಲೇ ನೀರ್ ಕೊಡ್ತೀರಾ ಸರ್? ನಿಮ್ದು ನೀರಾವರಿ ಇದೆಯಾ? ನೀರಾವರಿ. ಸೂಪರ್ ಸರ್, ಸೂಪರ್. ನೀವು ಸರ್ ಏನ್ ಓದಿದೀರಾ ಅಂತ? ನಾವು SLC ಮಾಡಿದೀರಾ? ಈ ಒಂದು ಅವರೇ ಬೆಳೆಗೆ ಯಾವ್ಯಾವ ರೋಗ ಬಾಧೆಗಳು ತಗಲ್ಬಹುದು? ಏನಿಲ್ಲ ಮೇಡಮ್, ಸುಕ್ಕೆ ರೋಗ ಜಾಸ್ತಿ ಬರುತ್ತೆ, ಹುಳು ಒಂದೊಂದು ಬೀಳುತ್ತೆ. ಅದರಲ್ಲಿ ವಾರಕ್ಕೆ 15 ದಿವಸಕ್ಕೆ ಒಂದೊಂದು ಕೊಟ್ಟ ಮದ್ದು ಒಯ್ದ್ರೆ ಸರ್. 15 ದಿವಸಕ್ಕೆ ಒಂದ್ಸಲ? 15 ದಿವಸಕ್ಕೆ 2,500 ರೂಪಾಯಿ ತಂದ್ಬಿಟ್ರೆ 1 ತಿಂಗಳಿಗೆ ಬರುತ್ತೆ. 2,500 ರೂಪಾಯಿ ಔಷಧಿಗೆ 1 ತಿಂಗಳಿಗೆ 2,500 ಹಾಕಿದ್ರೆ ಸಾಕು. ನೀವು ಸ್ಪ್ರೇ ಮಾಡಿದ್ರೆ ಅದು ಹುಳ ಏನು ಬೀಳಿಲ್ಲ. ಬೇರೆ ಏನೇನ್ ರೋಗ ಬಾಧೆಗಳು ತಗಲುತ್ತೆ? ಅದು ಚುಕ್ಕೆ ರೋಗ ಬರುತ್ತೆ, ಹುಳು, ಒಂಥರ ಚಿಟ್ಟೆಯಲ್ಲಿ ಮುರಿಗ್ಲ ಅವು ಬಿಟ್ರೆ ಇನ್ನೇನ್ ರೋಗ. ಮತ್ತೆ ಸೀಡೆ ಅಂತೇನೋ ಹೇಳ್ತಾರಲ್ಲ? ಸೀಡೆ ಅಂದ್ರೆ ಅದೇ ಮಚ್ಚೆ ಬರೋದು. ಬಂದು ಅದ್ರಿಗೆ ಮುದ್ದು ತಗೊಂಬಂದ್ರೆ 2,500 ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಖರ್ಚಿಲ್ಲ. ಗೊಬ್ಬರ ಯಾವ ಒಂದು ಔಷಧಿ ಹಾಕ್ತೀರಾ ಸರ್? ಹೆಸರೇನಾದ್ರು? ಅದು ಫೋಟೋ ಇದೆ. ಓಕೆ ಸ್ನೇಹಿತರೆ, ನಾನು ಅದು ಅಟ್ಯಾಚ್ ಮಾಡ್ತೀನಿ ವಿಡಿಯೋಗೆ. ಓಕೆ ಸರ್. ಸರಿ, 20 ಗೊಬ್ಬರ 15 ದಿವಸಕ್ಕೆ 10 kg ಬಿಡುತ್ತೆ.
ಓಕೆ ಅಂದ್ರೆ ಏನು ಅದು ಬುಡಕ್ಕೆ ಅಲ್ಲಲ್ಲ ಡ್ರಿಪ್ಸ್ ಅಲ್ಲಿ ಡ್ರಿಪ್ಸ್ ಎಲ್ಲ ಡ್ರಿಪ್ ಅಲ್ಲಿ ಕೊಡ್ತೀರಾ ಡ್ರಿಪ್ ಅಲ್ಲಿ ಕೊಡ್ತೀರಿ 15 ದಿವಸ ಆದ್ಮೇಲೆ ಒಂದು ಟ್ರಿಪ್ ಓಕೆ ಸರ್. ಈಗ ನೀರು ಎಷ್ಟು ದಿವಸಕ್ಕೊಂದ್ಸಲ ಕೊಡ್ತೀರಾ ನೀವು? ನೀರು ವಾರಕ್ಕೆ ಒಂದ್ ದಿವಸ ವಾರಕ್ಕೊಂದ್ಸಲ ಸಾಕು. ಈಗ ಮಳೆ ಏನಾದ್ರು ಜೋರಾಗಿ ಬಂದ್ರೆ ಈ ಬೆಳೆಗೆ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ? ಡ್ಯಾಮೇಜ್ ಅಂದ್ರೆ ಹೂವ ಪಿಂದಿ ಎಲ್ಲ ಉದ್ರೋಗ್ಬಿಡುತ್ತೆ, ಉದ್ರಾಗುತ್ತೆ. ತಿರ್ಗಾ ಮೊದ್ದು ಮತ್ತೆ ಚಿಗುರ್ಸ್ಕೋಬೇಕು. ಅದರಿಂದ ನಾವು ಅವಾಗೆ ಖರ್ಚು ಜಾಸ್ತಿ ಬರುತ್ತೆ. ಈಗ ನಮ್ಮ ರೈತರಿಗೆ ಈ ಅವರೆಕಾಯಿ ಬೆಳೆನ ಬೆಳೆದು ಲಾಭವನ್ನ ಕಾಣ್ಬೋದು ಅಂತ ಹೇಳ್ತೀವಿ. ಕಾಣ್ಬೋದು ಮೇಡಮ್. ಆದ್ರೆ ವೇಸ್ಟ್ ಒಂದು ಯಾವ್ದು ಇದ್ರಲ್ಲಿ ಆಗೋದಿಲ್ಲ. ಹಣ್ಣು ಮಾಡಿದ್ರು ದುಡ್ಡೆ. ಇವಾಗ ಲಾಸ್ಟ್ ನಾವು ಹಣ್ಣಕ್ಕೆ ಬಿಟ್ರು ಕೂಡ ಕರೆಕ್ಟ್ ಬೀಜ ಮಾಡ್ತೀರಾ? ಬೀಜ ನಮ್ದು ಏನಿಲ್ಲ ಅಂದ್ರೆ 8 1 ಟನ್ ಕಾಯಿ ಬೀಜ ಮಾಡ್ಕೊಂಡ್ರು ಕೂಡ 60 ಇಂದ 70 ಸಾವಿರ ರೂಪಾಯಿ ಕಾಸು ಬೀಜದಲ್ಲೇ ಬಂದ್ಬಿಡುತ್ತೆ. ಅದ್ರಲ್ಲೂ ದುಡ್ಡು ಮಾಡಿ ಅದ್ರಲ್ಲಿ ದುಡ್ಡು ಮಾಡಿ ಇದ್ರಲ್ಲೂ ದುಡ್ಡು ಮಾಡ್ಕೊಬಹುದು. ಅದು ವೇಸ್ಟ್ ಅಂತೂ ಯಾವ್ದು ಆಗಲ್ಲ ಮೇಡಮ್. ಆಗಲ್ಲ. ಒಟ್ಟು ಅಂದ್ರೆ ಇವಾಗ ಒಟ್ಟು ಏನಿಲ್ಲ ಅಂದ್ರೆ ಒಂದು 8 ಮುಟ್ಟಿನಿಂದನೂ ಒಂದು 6,000 ಇಂದ 8,000 ಕೊಡ್ತಾರೆ ಜೀವಗಳು ಇದೆ. ಕುರಿ ಅಂದ್ರೆ ಈ ಅವರೆಕಾಯಿನ ಸುಳಿದು ಅದ್ರ ಸಿಪ್ಪೆ ಮಿಷನ್ ಹಾಕ್ತಿರಲ್ಲ ಆ ವೇಸ್ಟ್ ಒಟ್ಟು ಜೀವಗಳವರು ಏನಿಲ್ಲ ಅಂದ್ರೆ 300 ಇಂದ 500 ರೂಪಾಯಿ ಮೂಟೆ ಎತ್ಕೊಂಡು. ಅದೇ ಅವರೆಕಾಯಿ ಒಣಗಿದ ಅವರೆಕಾಯಿ ಸಿಪ್ಪೆ ಹೊಟ್ಟು ಅಂತ ಕರೀತೀರಾ. ಒಂದು 60-70 ಮೂಟೆ ಬಂದ್ರು ಕೂಡ ಮೇಕೆಗಳಿಗೆ ಒಂದು 500 ರೂಪಾಯಿ ಒಂದು ರೇಟ್ ಆದ್ರೂ ಎತ್ಕೊಂಡು ಅದು ಅದ್ರಲ್ಲೂ ದುಡ್ಡು ಮಾಡ್ಬೋದು. ಆಮೇಲೆ ಈ ಅಂಬುಗಳನ್ನೆಲ್ಲ ಕೊಯ್ದು ದನಗಳಿಗೆ ಮೇವು ಹಾಕ್ಬೋದು. ದನಗಳಿಗೆ ಮೇವು ಇದಂತೂ ಒಂದು ಚೂರು ಏನು ವೇಸ್ಟ್ A to Z ವೇಸ್ಟ್ ಇಲ್ಲ ಸ್ನೇಹಿತರೆ. ಏರೇ ಮಾಡ್ಲಿ ಕನಿಷ್ಠ ಅಂದ್ರೆ ಒಂದ್ ಎಕರೆಯಲ್ಲಿ 4 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿ ದುಡಿ ಮಾಡ್ಬೋದು. ಅಂದ್ರೆ ಮಿನಿಮಮ್ ರೇಂಜ್ ಆದ್ರೂ 4 ಲಕ್ಷ ತಗೋಬಹುದು. ಅದ್ರ ಮೇಲೆ ಜಾಸ್ತಿ ರೇಟ್ ಆದಷ್ಟು ನಮ್ಮ ಬಂಪರ್. ನಮ್ಗ್ ಸದ್ಯ ಕನಿಷ್ಠ ಅಂದ್ರೆ ಆ ರೇಟ್ ಸಿಕ್ಕಿದ್ರೆ 20 ರೂಪಾಯಿ ರೇಟ್ ಹೋದ್ರು ಕೂಡ 2 ಇಂದ 3 ಲಕ್ಷ ರೂಪಾಯಿ. ನಮ್ಮ ರೈತರಿಗೆ ಒಂದು ಕೊನೆಯದಾದಂತಹ ಒಂದು ಮಾಹಿತಿ ಏನು ಅಂತಂದ್ರೆ ಎಷ್ಟು ವೆಚ್ಚ ತಗ್ಲುತ್ತೆ, ಎಷ್ಟು ಲಾಭ ಮಾಡಿದೀರಾ ಮೇಡಮ್? ಒಂದ್ 20,000 ರೂಪಾಯಿ ಬರುತ್ತೆ ಕಡಗಂಟ ವೆಚ್ಚ. 4 ಲಕ್ಷ ರೂಪಾಯಿ ಕಾಸು ಇದಾಗುತ್ತೆ. ಮಾಡ್ಬೋದು. ಒಂದು ಬೆಳೆ ಕಂಪ್ಲೀಟ್ ಆಗೋದ್ರೊಳಗಡೆ ವೆಚ್ಚ ಎಲ್ಲ ತಗಲಿ 4 ಲಕ್ಷ ರೂಪಾಯಿ ಉಳಿ ಮಾಡ್ಬೋದು. ಅಂದ್ರೆ ತಿಂಗಳಿಗೆ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ತಿಂಗಳಿಗೆ ಒಂದು 60 ಇಂದ 70,000 ರೂಪಾಯಿ ಮಾಡ್ಬೋದು. 70,000 ಮಾಡ್ಬೋದು. ಅಂದ್ರೆ ನೀವು 20,000 ಹೇಳಿದ್ರಲ್ಲ, ಖರ್ಚು ಹೋಗಿ ಅಂದ್ರೆ ಮಧ್ಯದಲ್ಲಿ ನೀವು ಹೇಳಿದ್ರಿ ಸ್ಪ್ರೇ ಮಾಡ್ಬೇಕಾಗುತ್ತೆ, ಆಮೇಲೆ ಡ್ರಿಪ್ ಅಲ್ಲಿ ಗೊಬ್ಬರ ಕೊಡ್ಬೇಕಾಗುತ್ತೆ, ಎಲ್ಲ ಒಂದು 3,000 ರೂಪಾಯಿ 4,000 ರೂಪಾಯಿ ತಿಂಗಳಿಗೆ ಬರುತ್ತೆ. ತಿಂಗಳಿಗೆ ಹೋಗುತ್ತೆ 60 ಇಂದ 65,000 ರೂಪಾಯಿ ಕಾಸು ಉಳಿಯುತ್ತೆ. ಉಳಿಯೋದೇ 65,000 ರೂಪಾಯಿ. ಸೂಪರ್ ಸರ್, ಸೂಪರ್. ಮತ್ತೆ ಹಂಗಾದ್ರೆ ನೀವು ಇದು 8 ತಿಂಗಳವರೆಗೂ ಇರುತ್ತೆ. 8 ತಿಂಗಳವರೆಗೂ ನಾವು ಕಾಪಾಡ್ತೀವಿ. ಅಂದ್ರೆ ಏನಿಲ್ಲ ಅಂದ್ರೆ ನೀವು ಒಂದು 4 ಲಕ್ಷ ನೋಡ್ಬೋದು. 4 ಲಕ್ಷ ಬಂಡವಾಳ ಎಲ್ಲ ತೆಗೆದು ಕನಿಷ್ಠ ಅಂದ್ರೆ ಲಾಸ್ಟ್ ಆಗೋಕೆ 50 ಇಂದ 60,000 ರೂಪಾಯಿ ಬಂಡವಾಳ ಹಾಕಿದ್ರು ಕೂಡ ಒಂದು 4 ಲಕ್ಷ ರೂಪಾಯಿ ಕಾಸಂತೂ ಬಂದೇ ಬರುತ್ತೆ. ಆರಾಮದಾಯಕವಾದ ಮನೆಯಲ್ಲೇ ಅಂತ ಹೇಳ್ಬೋದು, ಮಾಡ್ಕೊಬಹುದು. ಸೂಪರ್ ಸರ್. ಅಂದ್ರೆ ನಾವು ಬೆಳೆಯುವಂತ ರೈತರಿಗೆ ಏನು ಒಂದು ಮಾತು ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾರೇ ಬೆಳಿಲಿ ಮೇಡಮ್, ಅಂದ್ರೆ ದುಡ್ಡು ಮಾತ್ರ ಇದ್ದೇ ಇರುತ್ತೆ ಮೇಡಮ್. ಹೌದಾ? ಲಾಸ್ ಅಂತೂ ಇಲ್ಲ. 20 ರೂಪಾಯಿ ರೇಟ್ ಹೋದ್ರು ಕೂಡ ಲಾಸ್ ಅಂತೂ ಆಗಲ್ಲ. ಅಂತೂ ತುಂಬಾ ಅವರೆಕಾಯಿ ಪ್ರಿಯರಂತೂ ತುಂಬಾ ಜನ ಇದ್ದಾರೆ. ಈ ಸೀಸನ್ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅವರೆಕಾಯಿ ಇದ್ದೇ ಅಲ್ಲ, ಎಲ್ಲಾ ಬೆಳೆದಿದ್ದಾರೆ. ಇಲ್ಲಿಂದ ಆಚೆಗೆ ಇನ್ನ ಒಂದ್ 50 ರೂಪಾಯಿ ಇದೆ, 50 ರೂಪಾಯಿ ಹೋಗೋದು, 60 ರೂಪಾಯಿ ಹೋಗುತ್ತೆ. ಹೌದೌದು. ಇನ್ನ 3 ತಿಂಗಳು ನಾವು ಇದ್ ಮಾಡ್ತೀವಿ. ಡೈಲಿ 300 ನಿಂದ 400 ಕೆಜಿ ಕೀಳ್ತೀರಾ. ಕಿತ್ತಿದ್ದು ನಾವ್ ಇಲ್ಲೇ ಸೇಲಿಂಗ್ ಆಗ್ತೀವಿ. ಸೊ ಲಾಭದಾಯಕ 6 ತಿಂಗಳಕ್ಕೆ 8 ತಿಂಗಳಕ್ಕೂ 4 ಲಕ್ಷ ರೂಪಾಯಿ ಕಾಸು ಆರಾಮಾಗಿ ನೋಡ್ಬೋದು. ಓಕೆ ಸರ್, ಇಷ್ಟೊತ್ತು ನಮ್ಮ ಚಾನೆಲ್ ಜೊತೆ ಮಾತಾಡಿದ್ರಿ. ಈ ಒಂದು ಅವರೆಕಾಯಿ ಬೆಳೆ ಬಗ್ಗೆ ನಮ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಈ ಮಾಹಿತಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಅನುಕೂಲ ಆಗುತ್ತೆ ಮೇಡಮ್. ಯಾಕಂದ್ರೆ ಹೂವ ಪಿಂದಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಡೈಲಿ ಏನಿಲ್ಲ ಅಂದ್ರೆ 300 ನಿಂದ 350 ಕೆಜಿ ಕೊಯ್ತು. ಹೌದಾ? ಓಕೆ. ಇಷ್ಟೊತ್ತು ನಮ್ಮ ಚಾನೆಲ್ ಜೊತೆ ಮಾತಾಡಿ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಅತಿ ಕಡಿಮೆ ಬಂಡವಾಳವನ್ನ ಹೂಡಿ ಹೆಚ್ಚು ಲಾಭವನ್ನ ಗಳಿಸಬಹುದಾದಂಥ ಅವರೆಕಾಯಿ ಬೆಳೆಯ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ನೀವು ರೈತರು ಯಾವುದಾದ್ರೂ ಒಂದು ಉತ್ತಮ ಬೆಳೆನೋ ಇಲ್ಲ ಲಾಸ್ ಆಗಿರೋ ಬೆಳೆ ಆದ್ರೂ ಪರವಾಗಿಲ್ಲ, ನಮಗೆ ಮಾಹಿತಿನ ತಿಳಿಸಿದ್ರೆ ನಾವು ಅದ್ರ ಬಗ್ಗೆ ಜನರಿಗೆ ಮಾಹಿತಿನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.